ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಕುಬೇಂದ್ರಪ್ಪ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿರ್ತೀರಾ. ಫ್ರೆಂಡ್ಸ್, ಇವತ್ತು ನಾನು ಡೈಲಿ ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈಗ ಸದ್ಯಕ್ಕೆ ಎಲ್ಲೂ ಹೋಗೋ ಪ್ಲಾನ್ ಇಲ್ಲ. ಸೊ ಹಾಗಾಗಿ ಆದಷ್ಟು ಒಂದು ಸ್ವಲ್ಪ ಡೈಲಿ ವ್ಲಾಗ್ನೇ ಶೂಟ್ ಮಾಡಿ ತೋರಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಡೈಲಿ ವ್ಲಾಗಲ್ಲಿ ಆಲ್ಮೋಸ್ಟ್ ಎವ್ರಿಡೇ ರುಟೀನ್ ಸೇಮ್ ಇರುತ್ತೆ. ಬಟ್ ಏನಾದರೂ ಹೊಸ ಹೊಸ ಕಂಟೆಂಟ್ಸ್ ಇನ್ಕ್ಲೂಡ್ ಆದರೆ ಡೆಫಿನೆಟ್ಲಿ ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಆ್ಯಂಡ್ ಒಂದಷ್ಟು ಡಿಫ್ರೆಂಟ್ ಏರ್ ಸ್ಟೈಲ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಸಕ್ಸಸ್ಫುಲ್ ಆಗುತ್ತೆ ಅಂತ. ಬಿಕಾಸ್ ನಾನೇನಂದರೆ ಫ್ರೆಂಡ್ಸ್, ನನ್ನ ಪ್ರೀವಿಯಸ್ ವ್ಲಾಗಲ್ಲೆಲ್ಲ ನೀವು ನೋಡಿದರೆ ನನ್ನ ಮೇಕಪ್ ನಾನೇ ಮಾಡ್ಕೊಳ್ಳೋದು, ಸೆಲ್ಫ್ ಮೇಕಪ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಆ್ಯಂಡ್ ಮೆಹಂದಿ ಅಂತ ಬಂದಾಗಲೂ ನಾನು ಮೆಹಂದಿ ನಾನೇ ಹಾಕ್ಕೊಳ್ಳೋದು. ಆ್ಯಂಡ್ ಏರ್ ಸ್ಟೈಲ್ ಅಂತ ಬಂದಾಗಲೂ ನಾನು ಏರ್ ಸ್ಟೈಲ್ನ ನಾನೇ ಮಾಡ್ಕೊಳ್ಳೋವಂಥದ್ದು. ಟೋಟಲಿ ಕಂಪ್ಲೀಟ್ ಮೇಕ್ ಓವರ್ನ ನಾನೇ ಮಾಡ್ಕೋತೀನಿ. ಇದುವರೆಗೂ ಕೂಡ ಯಾವುದೇ ಫಂಕ್ಷನ್ಸ್ಗೂ ಕೂಡ ನಾನು ಯಾವುದೇ ರೀತಿ ಮೇಕಪ್ ಆರ್ಟಿಸ್ಟಿಂದ ಏನನ್ನೂ ಕೂಡ ನಾನು ಮೇಕಪ್ ಮಾಡಿಸಿಲ್ಲ. ಸೊ ಎಲ್ಲ ನಂದು ಸೆಲ್ಫ್ ಮೇಕ್ ಓವರೇ ಆಗಿದೆ ಇಷ್ಟು ವರ್ಷಗಳ ಕಾಲ. ಬಟ್ ಏನಂದರೆ ನನಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಇಟ್ ಮೇ ಬಿ ಬ್ಯೂಟಿ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ಇಟ್ ಮೇ ಬಿ ಕುಕಿಂಗ್ ಓರಿಯೆಂಟೆಡ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಓರಿಯೆಂಟೆಡ್ ಆಗಿರ್ಬೋದು. ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಏನಾದರೂ ತೋರಿಸೋಣ ಅನ್ನೋದು ನನಗೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಸೊ ಹೇಳ್ದಾಗೆ ಇವತ್ತು ಒಂದು ಸ್ವಲ್ಪ ಏರ್ ಸ್ಟೈಲ್ಸ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ತುಂಬ ಸಿಂಪಲ್ ಹೇರ್ ಸ್ಟೈಲ್ಸ್. ನಾನು ಹೇಳಿದಾಗೆ ನಾನು ಯಾವುದೇ ರೀತಿ ಮೇಕಪ್ ಆರ್ಟಿಸ್ಟ್ ಅಲ್ಲ. ನನಗೇನು ಗೊತ್ತು, ನನಗೇನು ಚೆನ್ನಾಗಿ ಕಾಣುತ್ತೆ ಅಂತ ಅನಿಸುತ್ತೆ. ಸೊ ಆ ಬೇಸಿಸ್ ಮೇಲೆ ಒಂದಷ್ಟು ನಾನು ತೋರಿಸೋಣ, ಒಂದು ಸ್ವಲ್ಪ ಟಿಪ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ರು, ಅದಷ್ಟೇ. ನಾನು ತುಂಬ ಏನು ಎಕ್ಸ್ಪರ್ಟ್ ಅಲ್ಲ ಮೇಕಪ್ ಅಂತ ಬಂದಾಗಲೂ, ಹೇರ್ ಸ್ಟೈಲ್ ಅಂತ ಬಂದಾಗಲೂ. ಬಟ್ ತುಂಬ ಜನ ಅವ್ರವ್ರ ಸೆಲ್ಫ್ ಮೇಕಪ್ಪನ್ನು ಅವರೇ ಮಾಡ್ಕೋತಾ ಇರ್ತಾರೆ, ಅಥವಾ ಅವ್ರ ಸೆಲ್ಫ್ ಮೇಕ್ ಓವರ್ನ ಅವರೇ ಮಾಡ್ಕೋತಾ ಇರ್ತಾರೆ. ಲೈಕ್ ಹೇರ್ ಸ್ಟೈಲ್ ಆಗಿರ್ಬೋದು, ಫೇಸ್ ಮೇಕಪ್ ಆಗಿರ್ಬೋದು, ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು, ಈಚ್ ಆ್ಯಂಡ್ ಎವ್ರಿಥಿಂಗ್ನ ಅವರೇ ಇಂಡಿವಿಜುವಲ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಆ ಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಬಿಕಾಸ್ ನಾಟ್ ಎವ್ರಿ ಟೈಮ್ ನಾವು ಮೇಕಪ್ ಆರ್ಟಿಸ್ಟ್ಗಳನ್ನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಅಥವಾ ಅವ್ರನ್ನೇ ನಾವು ಪ್ರಿಫರ್ ಮಾಡೋಕ್ಕಾಗಲ್ಲ. ಸೊ ನಮ್ಮ ಸೆಲ್ಫ್ ಮೇಕ್ ಓವರ್ನ ನಾವು ಮಾಡಿಕೊಂಡ್ರೆ ಪ್ರಾಬಬ್ಲಿ ಒಂದು ಸ್ವಲ್ಪ ಬೆಟರ್ ಫೀಲ್ ಸಿಗುತ್ತೆ ಆ್ಯಂಡ್ ಕಂಫರ್ಟಬಲ್ ಫೀಲ್ ಸಿಗುತ್ತೆ ಅಂತ ಅನಿಸುತ್ತೆ ನನಗೆ. ಸೊ ಹಾಗಾಗಿ ನೋಡೋಣ. ತುಂಬ ಸಿಂಪಲ್ ಹೇರ್ ಸ್ಟೈಲ್ಸ್ ಈಗಲೇ ಹೇಳಿದ್ದೀನಿ. ಸೊ ತೋರಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಹೇರ್ ಸ್ಟೈಲ್ ಟ್ಯುಟೋರಿಯಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು. ಸೊ ಹಾಗಾಗಿ ನಿಜವಾಗ್ಲೂ ಹೇಳ್ತೀನಿ, ಸ್ವಲ್ಪ ನನಗೇನೆ ಕನ್ಫ್ಯೂಷನ್ಸ್ ಇತ್ತು, ಏನು ತೋರಿಸೋದಪ್ಪ ಹೇರ್ ಸ್ಟೈಲು, ಯಾವ ರೀತಿ ತೋರಿಸೋದು ಅಂತ ಹೇಳ್ಬಿಟ್ಟು. ಸಮ್ಹೌ ನನಗೆ ಗೊತ್ತಿರೋಂಥ ಒಂದಷ್ಟು ಹೇರ್ ಸ್ಟೈಲನ್ನೇ ತೋರಿಸ್ತೀನಿ. ಇದು ಮೇ ಬಿ ಕೆಲವರಿಗೆ ಕಾಲೇಜಿಗೆ ಹೋಗೋರಿಗೆ ಹೆಲ್ಪ್ ಆಗ್ಬೋದು, ಅಥವಾ ಕೆಲವರು ಆಫೀಸ್ಗೆ ಹೋಗೋರಿಗೆ ಹೆಲ್ಪ್ ಆಗ್ಬೋದು, ಇಲ್ಲ ಸಿಂಪಲ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡ್ತೀವಿ ಅನ್ನೋರ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಹಾಗಾಗಿ ನನಗೇನು ಗೊತ್ತಿದೆ ಅದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಮೀ, ಯಾಕಂದರೆ ನಾನು ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ, ಓಕೆನಾ? ಸೊ ಯಾರಿಗೆ ಗೊತ್ತಿಲ್ಲ ಅಥವಾ ಯಾರಿಗೆ ಹೆಲ್ಪ್ ಆಗುತ್ತೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಶುರು ಮಾಡಿಬಿಡೋಣ. ಸೊ ಫಸ್ಟು ಮಾಡಬೇಕಾಗಿರೋ ಮೊದಲನೇ ಕೆಲಸ ಅಂದರೆ ಹೇರ್ನ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ಅಂದರೆ ಹೇರಲ್ಲಿ ಏನಾದರೂ ಸಿಕ್ಕಿತ್ತು ಅಂತಂದರೆ ನಾವು ಯಾವುದೇ ರೀತಿ ಹೇರ್ ಸ್ಟೈಲ್ ಮಾಡಲಿಕ್ಕೂ ಕೂಡ ಅದು ಅಷ್ಟು ಕಂಫರ್ಟ್ ಅನ್ಸೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಡಿಟ್ಯಾಂಗಲ್ ಮಾಡ್ಕೊಳ್ಳಿ. ನಾನು ಆಲ್ಮೋಸ್ಟ್ ಇವತ್ತು ತಲೆ ಸ್ನಾನ ಮಾಡಿದ್ದೆ. ಸೊ ತಲೆ ಸ್ನಾನ ಮಾಡಿದ ಕಾರಣ ನಾನು ಆಲ್ರೆಡಿ ಹೇರ್ನ ನಾನು ಟ್ಯಾಂಗಲ್ ರಿಮೂವ್ ಮಾಡಿದ್ದೀನಿ. ಅಂದರೆ ನನ್ನ ಹೇರಲ್ಲಿ ಟ್ಯಾಂಗಲ್ ಇಲ್ಲ. ಸೊ ನಾನು ಹೇರ್ನ ಡಿಟ್ಯಾಂಗಲ್ ಮಾಡಿದ್ದೀನಿ ನಾನು. ಸೊ ಎಸ್, ನೋಡ್ಬೋದು, ಹೇರ್ನ ಡಿಟ್ಯಾಂಗಲ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಏನಾದರೂ ಒಂದು ಹೇರ್ ಸ್ಟೈಲ್ ಮಾಡ್ಕೋತೀವಿ ಅನ್ನೋದಕ್ಕಿಂತ ಈ ಥರ ಏನಾದ್ರು ಫ್ರೀ ಹೇರ್ ಬಿಟ್ಟಾಗ ಒಂಥರ ಚೆನ್ನಾಗಿ ಅನಿಸುತ್ತೆ. ನಾನು ಕೆಲವೊಂದ್ಸಲ ಫ್ರೀ ಹೇರ್ನ ಪ್ರಿಫರ್ ಮಾಡ್ತೀನಿ, ಬಟ್ ಕೆಲವೊಂದ್ಸಲ ಸ್ವಲ್ಪ ಹೇರ್ ಟೈಟ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತೀನಿ. ಸೊ ಬನ್ನಿ, ಇವಾಗ ಒಂದೊಂದಾಗಿ ನಾನು ಹೇರ್ ಸ್ಟೈಲ್ ಯಾವ್ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ಒಂದು ಫ್ಯೂ ಹೇರ್ ಸ್ಟೈಲ್ನ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ನನ್ನ ಜೊತೆ ಜಾಯ್ನ್ ಆಗಿ ಹೇರ್ ಸ್ಟೈಲ್ನ ಕಲ್ತ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ನಾನು ನಿಮಗೆ ತೋರಿಸ್ತಾ ಇರುವಂಥ ಹೇರ್ ಸ್ಟೈಲ್ ಬಂದ್ಬಿಟ್ಟು ಫಸ್ಟ್ ಹೇರ್ ಸ್ಟೈಲ್. ಇದು ಕೂಡ ತುಂಬ ಸಿಂಪಲ್ ಆಗಿದೆ ಆ್ಯಂಡ್ ಎಲ್ಲರೂ ಕೂಡ ಟ್ರೈ ಮಾಡ್ಬೋದು. ಈಸಿಯಾಗಿ ಈ ಒಂದು ಹೇರ್ ಸ್ಟೈಲ್ನ ನಾವು ಟ್ರೈ ಮಾಡಿಕೊಂಡು ಒಂದು ಒಳ್ಳೆ ಲುಕ್ಕನ್ನು ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇದು ಏನಿಲ್ಲ, ಜಸ್ಟ್ ನಾವು ಏರನ್ನು ಕೂಮ್ ಮಾಡಿಕೊಂಡು ಸೆಂಟರ್ ಪಾರ್ಟಿಷನ್ ಮಾಡ್ಕೋಬೇಕು. ಕೆಲವರಿಗೆ ಸೆಂಟರ್ ಪಾರ್ಟಿಷನ್ ಇಷ್ಟ ಆಗುತ್ತೆ, ಕೆಲವರಿಗೆ ಸೈಡ್ ಪಾರ್ಟಿಷನ್ ಇಷ್ಟ ಆಗುತ್ತೆ. ಬಟ್ ನಾನು ಎರಡೂ ರೀತಿಯಲ್ಲೂ ಕೂಡ ಹೇಳ್ಕೊಟ್ಟಿದ್ದೀನಿ.
ನೀವು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ. ಸೊ ಇವಾಗ ನಾನು ಹೇಳ್ದಾಗೇ ಸೆಂಟರ್ ಪಾರ್ಟಿಷನ್ ಮಾಡ್ಕೋಬೇಕು. ಸೆಂಟರ್ ಪಾರ್ಟಿಷನ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರಂಟ್ ಹೇರನ್ನು ನಾವು ತಗೋಬೇಕು, ಒಂದು ಕಾಲು ಭಾಗ ಹೇರನ್ನು. ಸೊ ತಗೊಂಡು ಅದರಲ್ಲಿ ನಾವು ಸೆಂಟರಿಂದ 2 ಪಾರ್ಟಿಷನ್ ಮಾಡ್ಕೋಬೇಕು. ಒಂದು ಏರ್ ತಗೊಂಡು 2 ಪಾರ್ಟಿಷನ್ ಮಾಡಿಕೊಂಡು ಫ್ರಂಟಿಂದ ಒಂದೊಂದೇ ಸ್ಟೆಪ್ಸನ್ನು ನಾವು ಇನ್ಕ್ಲೂಡ್ ಮಾಡಿಕೊಂಡು ಟ್ವಿಸ್ಟ್ ಮಾಡ್ಕೋಬೇಕು. ಸೊ ಟ್ವಿಸ್ಟ್ ಮಾಡಿಬಿಟ್ಟು ಅದನ್ನು ನಾವು ಹಿಂದೆಗಡೆ ನೀಟಾಗಿ ಒಂದು ಏರ್ ಪಿನ್ ಅಥವಾ ಈ ಥರ ಚಟ್ಪಟ್ ಕ್ಲಿಪ್ ಅಂತ ನಾವು ಏನು ಹೇಳ್ತೀವಲ್ವ, ಸೊ ಅದರಿಂದ ನಾವು ಹಿಂದೆಗಡೆ ನೀಟಾಗಿ ಅದನ್ನು ಟೈಟ್ ಮಾಡ್ಕೋಬೇಕು. ಸೊ ನಿಜವಾಗ್ಲೂ ಹೇಳ್ತೀನಿ, ತುಂಬ ಅಂದರೆ ತುಂಬ ಪ್ರಿಟಿಯಾಗಿ ಕಾಣುತ್ತೆ ಈ ಹೇರ್ ಸ್ಟೈಲು. ನೀವು ನೋಡಿದ್ರೆ ಗೊತ್ತಾಗ್ತಿರಬಹುದು. ಸೊ ಈ ಒಂದು ಸೈಡ್ ಆಯಿತು. ಸೊ ಇವಾಗ ನಾನು ನೆಕ್ಸ್ಟ್ ಇನ್ನೊಂದು ಸೈಡ್ ಕೂಡ ತೋರಿಸ್ತಾ ಇದ್ದೀನಿ. ಈ ಸೈಡು ಕೂಡ ಸೇಮ್ ಅದೇ ರೀತಿಯೇ ಸೆಂಟರ್ ಪಾರ್ಟಿಷನ್ ಮಾಡಿಕೊಂಡು ಅದರಲ್ಲಿ ನೀವು 2 ಪೋರ್ಷನ್ ಹೇರನ್ನು ಮಾಡಿಕೊಂಡು ಒಂದೊಂದೇ ಫ್ರಂಟಿಂದ ನಾವು ಸ್ಟೆಪ್ಸ್ ಒನ್ ಬೈ ಒನ್ ಸ್ಟೆಪ್ಸನ್ನು ತಗೊಂಡು ಟ್ವಿಸ್ಟ್ ಮಾಡಬೇಕು ನೀಟಾಗಿ. ಸೊ ಟ್ವಿಸ್ಟ್ ಮಾಡಿ ಹಿಂದೆ ಅದನ್ನು ನಾವು ಟೈ ಮಾಡಿದ್ವಿ ಅಂತಂದರೆ ನಿಜವಾಗ್ಲೂ ಹೇಳ್ತೀನಿ ಬ್ಯೂಟಿಫುಲ್ ಹೇರ್ ಸ್ಟೈಲ್ ರೆಡಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಎಸ್ಪೆಷಲಿ ಹೇಳ್ತೀನಿ, ಒಂದು ಸ್ವಲ್ಪ ಬ್ರಾಡೆಡ್ ಇರೋರು ಅಥವಾ ಫ್ರಂಟ್ ಕಟ್ಟನ್ನು ಇಷ್ಟಪಡೋರು ಒಂದು ಸ್ವಲ್ಪ ಫ್ರಂಟಲ್ಲಿ ಹೇರ್ಸನ್ನು ನೀವು ಮುಂದೆ ಬಿಟ್ಕೊಳ್ಳಿ, ಅದು ಚೆನ್ನಾಗಿ ಕಾಣುತ್ತೆ. ಇನ್ನೂ ಕೂಡ ನನಗೆ ಅಷ್ಟೊಂದೇನು ತುಂಬ ನನಗೆ ಫ್ರಂಟ್ ಹೇರ್ ಯಾವಾಗಲೂ ಬಿಡಬೇಕು ಅಂತ ಏನು ಅನ್ಸಲ್ಲ. ನಾನು ತುಂಬ ರೇರ್, ನೀವು ನನ್ನ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ಗೊತ್ತಾಗಿರುತ್ತೆ, ತುಂಬ ಅಂದರೆ ತುಂಬ ರೇರ್ ನಾನು ಫ್ರಂಟ್ ಹೇರೆಲ್ಲ ಬಿಡುವಂಥದ್ದು. ಬಟ್ ಸಮ್ ಹೌ ನಾನು ಒಂದು ಟಿಪ್ಸ್ ಅಂತ ಕೊಡ್ತಾ ಇರೋದು ಅಷ್ಟೇ. ಎಸ್ಪೆಷಲಿ ನೀವು ಫ್ರಂಟಲ್ಲಿ ಬೇಬಿ ಹೇರ್ಸ್ ಎಲ್ಲ ಇರುತ್ತಲ್ವಾ, ಸೊ ಆ ಬೇಬಿ ಹೇರ್ಸ್ನೆಲ್ಲ ಒಂದು ಸ್ವಲ್ಪ ಬಿಟ್ಕೊಳ್ಳಿ ಫ್ರಂಟಲ್ಲಿ, ಅದು ಚೆನ್ನಾಗಿ ಕಾಣುತ್ತೆ. ಇಲ್ಲಾಂದರೆ ನೀವು ಫ್ರಂಟ್ ಕಟ್ ಇಷ್ಟ ಆದರೂ ಕೂಡ ಅದನ್ನು ಬಿಟ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಈ ಹೇರ್ ಸ್ಟೈಲ್ ಬಂದುಬಿಟ್ಟು ನೀವು ನಿಜವಾಗ್ಲೂ ಹೇಳ್ತೀನಿ ಕುರ್ತಾಸ್ಗಾಗಿರ್ಬೋದು ಅಥವಾ ಕುರ್ತಾ ಸೆಟ್ಸ್ಗಾಗಿರ್ಬೋದು, ಆಮೇಲೆ ಲೆಹಂಗಾ ಆಗಿರ್ಬೋದು, ಆ್ಯಂಡ್ ಈವನ್ ಸ್ಯಾರಿಗೂ ಕೂಡ ನೀವು ಮ್ಯಾಚ್ ಮಾಡ್ಕೋಬೋದು. ಸ್ಯಾರಿ ಹಾಕಿದ್ರಿ ಅಂತಂದರೆ ಏನು ಮಾಡ್ತೀರಾ ಅಂತಂದರೆ, ನೀವು ಸೆಂಟ್ರಲ್ಲಿ ಹೇರ್ ಇರುತ್ತಲ್ವಾ, ಸೊ ಅಲ್ಲಿ ನಾವು ಫ್ಲವರ್ ಇಂದ ಅದನ್ನು ನಾವು ಡೆಕೋರೇಟ್ ಮಾಡ್ಕೋಬೇಕು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಈಸ್ ಫಸ್ಟ್ ಹೇರ್ ಸ್ಟೈಲ್. ಆ್ಯಂಡ್ ಇವಾಗ ನೀವು ನೋಡ್ತಾ ಇರ್ಬೋದಲ್ವಾ, ಇದು ಸೆಕೆಂಡ್ ಹೇರ್ ಸ್ಟೈಲು. ಸೊ ಇದು ಕೂಡ ಅಷ್ಟೇ, ನಾನು ಆ್ಯಸ್ ಐ ಟೋಲ್ಡ್ ಅರ್ಲಿಯರ್ ಸೈಡ್ ಪಾರ್ಟಿಷನ್ ಯಾರಿಗೆ ಇಷ್ಟ ಆಗುತ್ತೆ ನೋಡಿ, ಸೊ ಅವರಿಗೆ ಈ ಒಂದು ಹೇರ್ ಸ್ಟೈಲ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಸೇಮ್ ಮೆಥಡ್ ನಾನು ಸೆಂಟರ್ ಪಾರ್ಟಿಷನ್ ಮಾಡಿ ಯಾವ ರೀತಿ ನಿಮಗೆ ಈ ರೀತಿ ಏನೋ ಹೇರ್ನ ತಗೊಂಡು ಟ್ವಿಸ್ಟ್ ಮಾಡೋಕ್ಕೆ ಹೇಳಿದೆ ಅಲ್ವಾ, ಸೊ ಸೇಮ್ ಮೆಥಡ್ ಇಲ್ಲೂ ಕೂಡ ಅಷ್ಟೇ. ಸೈಡ್ ಪಾರ್ಟಿಷನ್ ಮಾಡಿಕೊಂಡು ಸೆಂಟ್ರಲ್ ಹೇರ್ ತಗೊಂಡು ಫ್ರಂಟಿಂದ 1 ಬೈ 1 ಸ್ಟೆಪ್ ಮೂಲಕ ನೀವು ಏರನ್ನು ಟ್ವಿಸ್ಟ್ ಮಾಡ್ತಾ ಹಿಂದೆ ಅದನ್ನು ಒಂದು ಚಟ್ಪಟ್ ಕ್ಲಿಪ್ ಅಥವಾ ಏರ್ ಪಿನ್ ಅದರಿಂದ ನೀವು ಟೈ ಮಾಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಹೇರ್ ಸ್ಟೈಲ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ನಾನಿವತ್ತು ಫ್ರಂಟ್ ಹೇರ್ ಸ್ಟೈಲ್ ಅಂದರೆ ಫ್ರಂಟ್ ಲುಕ್ ಹೇರ್ ಸ್ಟೈಲನ್ನು ನಾನು ಜಾಸ್ತಿ ಇವತ್ತು ಫೋಕಸ್ ಮಾಡಿದ್ದೀನಿ. ಯಾಕೆಂದರೆ ನಮಗೆ ಫೇಸಲ್ಲಿ ಫ್ರಂಟ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಫ್ರಂಟಲ್ಲಿ ಅಲ್ವಾ ಯಾರನ್ನೇ ಆಗಲಿ ನೋಡಿ ಬೇಗ ನಾವು ಏನೋ ಅಟ್ರಾಕ್ಟ್ ಆಗುವಂಥದ್ದು ಅಥವಾ ಜಡ್ಜ್ ಮಾಡುವಂಥದ್ದು. ಸೊ ಹಾಗಾಗಿ ನಾನು ಫ್ರಂಟಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಒಂದು ಸೈಡ್ ಈ ರೀತಿ ಮಾಡಿ, ಇನ್ನು ಸೆಕೆಂಡ್ ಸೈಡ್ ಜಸ್ಟ್ ಹಂಗೆ ಟ್ವಿಸ್ಟ್ ಮಾಡಿಬಿಟ್ಟು ಒಂದು ಏರ್ ಪಿನ್ ಹಾಕಿದ್ದೀನಿ. ಅದು ಹಾಕಿ ಒಂದು ಸೈಡಿಗೆ ನೀವು ಈ ರೀತಿ ಏರನ್ನು ತಗೊಂಡು ಪ್ಲೇಟ್ಸನ್ನು ಹಾಕೋಬೋದು, ಅಂದರೆ ಜಡೆ ಹೆಣ್ಕೋಬೋದು. ಆ್ಯಕ್ಚುಲಿ ಇವತ್ತು ನಾನು 2 ಎಳೆ ಮೂಲಕ ನಾನು ಜಡೆ ಹೆಣ್ಕೊಳಕ್ಕೆ ಹೋದೆ. ಪರವಾಗಿಲ್ಲ, ಈ ರೀತಿಯೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಸೆಂಟ್ರಲ್ಲಿ ನಮಗೆ ಒಂದೊಂದು ಫ್ಲವರನ್ನು ಸಿಕ್ಸಿದ್ರೆ ಅದು ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಇವತ್ತು ನನಗೆ ಪ್ಲೈನ್ ಆಗಿ ತೋರಿಸ್ತಾ ಇದ್ದೀನಿ. ಈ ರೀತಿ ನೀವು ಪ್ಲೇಟ್ಸ್ ಆದರೂ ಹಾಕೋಬೋದು. ನಾನು ಅದೇ ಹೇಳಿದ್ನಲ್ವ 2 ಪಾರ್ಟಿಷನ್ ಮಾಡಿ ಪ್ಲೇಟ್ಸ್ ಹಾಕಿದ್ದೀನಿ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಅಲ್ಲಿ ನೀವು 3 ಪಾರ್ಟಿಷನ್ ಕೂಡ ಮಾಡಿಕೊಂಡು ಪ್ಲೇಟ್ಸನ್ನು ಹಾಕೋಬೋದು. ಆ ರೀತಿ ಜಡೆ ಎಣ್ಕೊಂಡ್ರು ಕೂಡ ಒಂದು ಸೈಡಿಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ನಾವು ಹಾಗೆ ಫ್ರೀ ಏರ್ ಕೂಡ ಬಿಡಬಹುದು. ಈ ಒಂದು ಹೇರ್ ಸ್ಟೈಲ್ ಕೂಡ ಅಷ್ಟೇ. ಈ ಸಿಂಪಲ್ ಪ್ಲೈನ್ ಸ್ಯಾರೀಸ್ ಹಾಕ್ತೀವಿ ಗೊತ್ತಾ ನಾವು, ಸೊ ಆ ಸಿಂಪಲ್ ಪ್ಲೈನ್ ಸ್ಯಾರೀಸಿಗೆ ಈ ರೀತಿ ಹೇರ್ ಸ್ಟೈಲ್ ಮಾಡಿಕೊಂಡು ಒಂದು ಸೈಡ್ ನೀವು ಈ ರೀತಿ ಜಡೆ ಎಣ್ಕೊಂಡು ಒಂದು ಸೈಡೇ ನೀವು ಆ ರೀತಿ ಜಡೆನ ಕ್ಯಾರಿ ಮಾಡಿ, ನಿಜವಾಗ್ಲೂ ಹೇಳ್ತೀನಿ ಸಖತ್ ಎಲಿಗೆಂಟಾಗಿ ಕಾಣುತ್ತೆ, ಸ್ಟೈಲಿಶ್ ಆಗಿ ಕಾಣುತ್ತೆ. ತುಂಬ ಸ್ಟೈಲಿಶ್ ಲುಕ್ಕನ್ನು ನಾವು ಈ ಒಂದು ಮೂಲಕ ಕ್ರಿಯೇಟ್ ಮಾಡ್ಕೋಬೋದು. ಸೊ ಫ್ರಂಟಲ್ಲಿ ಆದಷ್ಟು ಈ ರೀತಿ ಸ್ಟೆಪ್ಸು ಅಥವಾ ಈ ಒಂದು ಟ್ವಿಸ್ಟ್ ಏನು ಮಾಡಿದ್ದೀನಲ್ವಾ ಇದನ್ನು ನೀಟಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಎಸ್ಪೆಷಲಿ ಫ್ರಂಟಲ್ಲಿ ಏರ್ ತುಂಬ ಇರುತ್ತೆ ಅಲ್ವಾ, ಸೊ ಅವ್ರಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಈ ಒಂದು ಹೇರ್ ಸ್ಟೈಲ್. ನಂದು ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಬ್ರಾಡೆಡ್ ನಂದು. ಸೊ ನನಗೂ ಈ ಹೇರ್ ಸ್ಟೈಲ್ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಈ ಹೇರ್ ಸ್ಟೈಲ್ ಹಾಕೊಂಡಾಗ ನನಗೆ ತುಂಬ ಕಾಂಪ್ಲಿಮೆಂಟ್ಸ್ ಕೂಡ ಸಿಕ್ಕಿದೆ. ಸೊ ನನಗೆ ಯಾವ್ಯಾವ ರೀತಿ ಹೇರ್ ಸ್ಟೈಲ್ ಇಷ್ಟ ಆಗುತ್ತೆ, ಕಂಫರ್ಟಬಲ್ ಫೀಲ್ ಆಗುತ್ತೆ ನೋಡಿ, ಸೊ ಆ ಥರ ಹೇರ್ ಸ್ಟೈಲನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂಥದ್ದು. ಸೊ ದಿಸ್ ಈಸ್ ಆಲ್ಸೋ ಮಸ್ಟ್ ಟ್ರೈ. ದೆನ್ ಈಗ ತೋರಿಸ್ತಾ ಇರುವಂಥದ್ದು ಬಂದು ಥರ್ಡ್ ಹೇರ್ ಸ್ಟೈಲ್. ಇದು ಕೂಡ ತುಂಬ ಸಿಂಪಲ್ ಆಗಿದೆ. ಆ್ಯಕ್ಚುಲಿ ಏನಂತಂದರೆ ನಾವು ಫ್ರಂಟಲ್ಲಿ ಪಫ್ ಎಲ್ಲ ಹಾಕ್ತೀವಿ ಅಲ್ವಾ, ಸೊ ಪಫ್ ಹಾಕೋದಕ್ಕಿಂತ ಈ ರೀತಿ ಒಂದು ಸ್ವಲ್ಪ ಟ್ರೈ ಮಾಡಿ. ಲೈಕ್ ಏನಿಲ್ಲ, ಜಸ್ಟ್ ನೀವು ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೇರನ್ನು ಫ್ಲಿಪ್ ಮಾಡ್ತಾ ಅದನ್ನು ನೀವು ಜಸ್ಟು ಹಿಂಗೆ ಲಾಸ್ಟಿಗೆ ಟ್ವಿಸ್ಟ್ ಮಾಡಿಬಿಡಿ. ಸೊ ನಿಜವಾಗ್ಲೂ ಹೇಳ್ತೀನಿ
ಬರೀ ಬಫ್ ಹಾಕಿದ್ರೆ ಏರ್ ಸ್ವಲ್ಪ ಹುಕ್ಕೊಂಡಂಗೆ ಕಾಣುತ್ತೆ. ಬಟ್ ಈ ರೀತಿ ನೀವು ಆ ಕಡೆ ಈ ಕಡೆ ಏರನ್ನು ಸ್ವಲ್ಪ ಮರ್ಜ್ ಮಾಡ್ತಾ ಹಾಕೊಂಡ್ರೆ ಈ ರೀತಿ ಫ್ರಂಟಲ್ಲಿ ಅದೊಂಥರ ಸ್ಟೆಪ್ ಬೈ ಸ್ಟೆಪ್ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಒಂದು ಲುಕ್ಕು ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಆಲ್ಮೋಸ್ಟ್ ಎಲ್ಲ ಥರದ ಹಟ್ಟೈರ್ಗೂ ಕೂಡ ನೀವು ಇದನ್ನು ಏನೋ ಸ್ಟೈಲ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಕೂಡ ಈ ರೀತಿ ತುಂಬ ಸಲ ಮಾಡ್ತಿರ್ತೀನಿ. ಯೂಶ್ವಲಿ ನಾನು ಸ್ಟೆಪ್ ಚಡೆ ಎಲ್ಲ ಹಾಕಬೇಕಾದ್ರೆ ಈ ರೀತಿ ಹಾಕ್ತಾ ಇರ್ತೀನಿ. ಫ್ರಂಟಲ್ಲಿ ಪಫ್ ಕೂಡ ಹಾಕ್ಬಿಟ್ಟು ಸ್ಟೆಪ್ ಚಡೆ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ರೀತಿ ಟ್ರೈ ಮಾಡಿ, ನಿಜವಾಗ್ಲೂ ಹೇಳ್ತೀನಿ. ಫ್ರಂಟಲ್ಲಿ ಜಸ್ಟ್ ಬಫ್ ಅದು ಪ್ಲೈನಾಗಿ ಕಾಣಿಸುತ್ತೆ. ಈ ರೀತಿ ನಾವು ಹಾಕೊಂಡಾಗ ಏನಾಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಸಿಂಪಲ್ ಆಗಿ ಸ್ಟೆಪ್ಸ್ ಮೂಲಕ ಕಾಣುತ್ತೆ. ಒನ್ ಸ್ಟೆಪ್ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ದಿಸ್ ಇಸ್ ಥರ್ಡ್ ಹೇರ್ ಸ್ಟೈಲ್, ಮಸ್ಟ್ ಟ್ರೈ. ಆ್ಯಂಡ್ ನೆಕ್ಸ್ಟ್ ನೀವು ಇವಾಗ ನೋಡ್ತಾ ಇದ್ದೀರಾ ಅಲ್ವಾ, ಸೊ ಇದು ಕೂಡ ಆಲ್ಮೋಸ್ಟ್ ತುಂಬ ಜನರಿಗೆ ಗೊತ್ತಿರುತ್ತೆ. ಇಲ್ಲಿ ನಾನು ಏನಿಲ್ಲ, ಫಸ್ಟು ಏರ್ನ ಕೂಮ್ ಮಾಡಿಕೊಂಡು ಫ್ರಂಟಲ್ಲಿ ನಾನು ಪಫ್ ಹಾಕೋತಾ ಇದ್ದೀನಿ. ಸೊ ಫ್ರಂಟ್ ಬಫ್ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನೋಡೋಣ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಫ್ರಂಟ್ ಬಫ್, ಯಾಕಂದರೆ ಅದೊಂಥರ ಎಲಿಗೆಂಟ್ ಲುಕ್ಕನ್ನು ಕೊಡುತ್ತೆ ಆ್ಯಂಡ್ ತುಂಬ ಪ್ರಿಟಿಯಾಗಿ ಕಾಣುತ್ತೆ, ಕ್ಯೂಟಾಗಿ ಕಾಣುತ್ತೆ ಅಂತ ಅನಿಸುತ್ತೆ ನನಗೆ ಆ ಹೇರ್ ಸ್ಟೈಲ್. ಸೊ ಹಾಗಾಗಿ ಸೊ ಇವಾಗಲೂ ಕೂಡ ಅಷ್ಟೇ, ನಾವು ಎಸ್ಪೆಷಲಿ ಬ್ರಾಡೆಡ್ ಇರೋರು ಏನಾಗುತ್ತೆ ಅಂದರೆ, ನಾವು ಜಸ್ಟ್ ಹೇರ್ ಬಾಚ್ಬಿಟ್ವಿ ಅಂತಂದರೆ, ಹಾಗೆ ಹೇರ್ ಕೂಮ್ ಮಾಡಿಬಿಟ್ವಿ ಅಂತಂದರೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ. ಒಂದು ಸ್ವಲ್ಪ ಬೋಳಣೆ ಅನಿಸುತ್ತೆ, ಅಥವಾ ಒಂದು ಸ್ವಲ್ಪ ಅದು ಖಾಲಿ ಅನಿಸುತ್ತೆ. ಅದೇ ನಾವು ಈ ರೀತಿ ಪಫ್ ಮಾಡಿ ಹಿಂದೆಗಡೆ ಟೈ ಮಾಡಿದ್ರೆ ಸ್ವಲ್ಪ ಹೇರ್ ಹುಕ್ಕೊಳ್ಳುತ್ತೆ ಆ್ಯಂಡ್ ಆಲ್ಸೋ ಸಖತ್ ಪ್ರಿಟಿಯಾಗಿ ಕಾಣುತ್ತೆ. ನಾನು ಇವಾಗ ಫ್ರಂಟ್ ಪಫ್ ಕೂಡ ಹಾಕಿದ್ದೀನಿ, ಅದ್ರ ಜೊತೆಲಿ ಸೈಡ್ ಹೇರ್ನು ಕೂಡ ಸ್ವಲ್ಪ ಅದನ್ನು ಪಫ್ ಮಾಡಿ ಹಿಂದೆ ಟೈ ಮಾಡ್ತಾ ಇದ್ದೀನಿ. ಸೊ ಈ ಹೇರ್ ಸ್ಟೈಲ್ ಕೂಡ ಅಷ್ಟೇ, ನೀವು ಪ್ಲೈನ್ ಸ್ಯಾರೀಸ್ಗೆ, ಆಮೇಲೆ ಪ್ಲೈನ್ ಲೆಹಂಗಾ ಎಲ್ಲ ಬರುತ್ತೆ ಗೊತ್ತಾ, ಆ ಒಂದು ಹೇರ್ ಸ್ಟೈಲ್ಸ್ಗೆ ಮಸ್ಟ್ ಟ್ರೈ ಮಾಡ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ಲುಕ್ಕು. ಆ್ಯಂಡ್ ತುಂಬ ಈಸಿಯಾಗೂ ಹಾಕೋಬೋದು, ಯಾರು ಬೇಕಾದರೂ ಹಾಕೋಬೋದು. ಯಾಕಂದರೆ ಎಷ್ಟು ಟೈಮೇ ಹಿಡಿಯೋಲ್ಲ ಗೊತ್ತಾ, ಇದು ಎಷ್ಟು ಈಸಿಯಾಗಿ ಇದನ್ನು ನಾವು ಕ್ಯಾರಿ ಮಾಡ್ಬೋದು ಅಂತಂದರೆ ಹೇರ್ ಸ್ಟೈಲ್ನ. ಎಸ್ಪೆಷಲಿ ಫ್ರಂಟ್ ಹೇರ್ ಕಿರಿಕಿರಿ ಯಾರಿಗೆ ಇಷ್ಟ ಇರಲ್ಲ ನೋಡಿ, ಅವರೆಲ್ಲ ಈ ರೀತಿ ಬ್ಯಾಕ್ ಸೈಡ್ ಇದನ್ನು ನೀಟಾಗಿ ಏನೋ ಏರ್ ಟೈ ಮಾಡ್ಕೊಂಡ್ಬಿಟ್ಟು ಒಂದು ಒಳ್ಳೆ ಎಲಿಗೆಂಟ್ ಲುಕ್ಕನ್ನು ಕ್ರಿಯೇಟ್ ಮಾಡ್ಕೋಬೋದು. ನನಗೆ ಯೂಶಲಿ ಈ ಒಂದು ಹೇರ್ ಸ್ಟೈಲ್ ತುಂಬ ಇಷ್ಟ. ಆ್ಯಂಡ್ ನಾನು ಇದನ್ನು ಆಲ್ಮೋಸ್ಟ್ ಈ ಪ್ಲೈನ್ ಸ್ಯಾರೀಸ್ ಅಥವಾ ಪ್ಲೈನ್ ಲೆಹಂಗಾ ಈ ರೀತಿ ಟ್ರೈ ಮಾಡ್ತಾ ಇರ್ತೀನಿ. ಆ್ಯಂಡ್ ಆಲ್ಸೋ ಈ ರೀತಿ ಕುರ್ತಾಗಳಿಗೂ ಕೂಡ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ನೀವೇನಾದರೂ ಬಸ್ಸಲ್ಲಿ ಕಾರಲ್ಲಿ ಹೋಗ್ತೀರಾ ಅಂತಂದರೆ ಆರಾಮ್ಸೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ, ಯಾವುದೇ ಕಾರಣಕ್ಕೂ ನಮಗೆ ಏರ್ ಡಿಸ್ಟರ್ಬೆನ್ಸ್ ಅಂತ ಅನ್ಸೋದಿಲ್ಲ. ಆ್ಯಂಡ್ ಲುಕ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ಸೋ ಇದನ್ನು ಟ್ರೈ ಮಾಡಿ, ಫೋಟೋಶೂಟ್ಗೂ ಕೂಡ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಈ ಒಂದು ಲುಕ್ಕು. ನನಗೆ ಏನೋ ಗೊತ್ತಿಲ್ಲ, ಈ ಥರ ಫ್ರಂಟ್ ಮತ್ತು ಸೈಡ್ ಪಫನ್ನು ಯೂಸ್ ಮಾಡಿಕೊಂಡು ಹೇರ್ ಸ್ಟೈಲ್ ಮಾಡೋದ್ರಿಂದ ಒಂಥರ ಪ್ರಿಟಿ ಮಚ್ ಲುಕ್ ಅನಿಸುತ್ತೆ, ಕ್ಯೂಟ್ ಅಂತ ಅನಿಸುತ್ತೆ. ಸೊ ದಿಸ್ ಇಸ್ ಥರ್ಡ್ ಹೇರ್ ಸ್ಟೈಲ್. ಈಗ ತೋರಿಸ್ತಾ ಇರುವಂಥ ಹೇರ್ ಸ್ಟೈಲ್ ಬಂದುಬಿಟ್ಟು ಫೋರ್ತ್ ಹೇರ್ ಸ್ಟೈಲ್. ತುಂಬ ಅಂದರೆ ತುಂಬ ಈಸಿ ಹೇರ್ ಸ್ಟೈಲ್ ಇದು. ಯಾರಿಗೆ ಏನೋ ಲೈಕ್ ತುಂಬ ಸಿಂಪಲಾಗಿ ಬೇಗ ಕ್ವಿಕ್ಕಾಗಿ ಮಾಡ್ಕೋಬೋದು ಅನ್ನೋರು ಒಂದು ಸಿಂಪಲ್ ಹೇರ್ ಸ್ಟೈಲ್ನ ಮಾಡಬೇಕು ಅಂತಂದರೆ, ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಸೆಂಟರ್ ಪಾರ್ಟಿಷನ್ ಮಾಡ್ಕೊಳ್ಳಿ. ಸೆಂಟರ್ ಪಾರ್ಟಿಷನಲ್ಲಿ ಜಸ್ಟ್ ಸೆಂಟರ್ ಪಾರ್ಟ್ ಏರನ್ನು ತೊಗೊಳ್ಳಿ, ಒಂದು ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಹಿಂದೆ ಟೈ ಮಾಡಿಬಿಡಿ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ಲುಕ್ ಅಂತೂ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಎಸ್ಪೆಷಲಿ ನೀವು ನೋಡಿ, ತುಂಬ ಜನ ಸೆಲೆಬ್ರಿಟೀಸ್ ಇದನ್ನು ಫಾಲೋ ಮಾಡ್ತಾರೆ. ಆ್ಯಂಡ್ ನಾನು ಒಂದಷ್ಟು ಸೆಲೆಬ್ರಿಟೀಸ್ಗಳನ್ನು ನೋಡಿ ಇನ್ಸ್ಪೈರ್ಡ್ ಆಗಿ, ಇಷ್ಟ ಆಗಿ ನಾನು ಇದನ್ನು ಫಾಲೋ ಮಾಡ್ತಾ ಇರ್ತೀನಿ ಅವಾಗವಾಗ. ಏನಿಲ್ಲ, ಜಸ್ಟ್ ನಾವು ಸೆಂಟರ್ ಪಾರ್ಟಿಷನ್ ಮಾಡಿಕೊಂಡು ಎರಡೂ ಸೈಡು ಒಂದು ಸ್ವಲ್ಪ ಫ್ರಂಟ್ ಏರನ್ನು ತೊಗೊಂಡು ಟ್ವಿಸ್ಟ್ ಮಾಡಿ ಹಿಂದೆ ಟೈ ಮಾಡಿಬಿಟ್ರೆ ಆರಾಮ್ಸೆ ಕುತ್ಕೊಂಡು ಅಥವಾ ಟ್ರಾವೆಲ್ ಮಾಡ್ತಾ ಅಥವಾ ನಾವೇನೇ ಮನೆ ಕೆಲಸ ಮಾಡಿಕೊಂಡು ಕೂಡ ಆರಾಮ್ಸೆ ಇರ್ಬೋದು. ಫ್ರಂಟ್ ಹೇರ್ ಎಲ್ಲ ಕಿರಿಕಿರಿ ಅಂತ ಅನ್ಸೋದಿಲ್ಲ. ಆ್ಯಂಡ್ ಎಲ್ಲ ಒಂದು ಏನೋ ಡ್ರೆಸ್ಸಿಂಗ್ ಸೆನ್ಸ್ಗೂ ಕೂಡ ಇದು ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಹೇರ್ ಸ್ಟೈಲ್ ಕೂಡ ನನ್ನ ಫೇವ್ರೇಟ್ ಹೇರ್ ಸ್ಟೈಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಅದಾದಮೇಲೆ ಇವಾಗ ತೋರಿಸ್ತಾ ಇರುವಂಥ ಹೇರ್ ಸ್ಟೈಲ್, ಫಿಫ್ತ್ ಹೇರ್ ಸ್ಟೈಲ್. ಇದು ತುಂಬ ಈಸಿಯಾಗಿ ಇರುವಂಥ ಹೇರ್ ಸ್ಟೈಲು. ಯೂಶಲಿ ನಾನು ಪಫ್ ಇಷ್ಟಪಡ್ತೀನಿ, ನನ್ನ ವೀಡಿಯೋಸ್ ಎಲ್ಲ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವಾಗಲೂ ಏನಿಲ್ಲ, ಜಸ್ಟು ಫ್ರಂಟ್ ಪಫ್ ಹಾಕ್ತಾ ಇದ್ದೀನಿ. ಸೊ ಫ್ರಂಟ್ ಪಫನ್ನು ಕೂರಿಸ್ಬಿಟ್ಟು ಜಸ್ಟ್ ನಾವು ಹಾಗೆ ಫ್ರೀ ಏರನ್ನು ಕೂಡ ಬಿಡಬಹುದು. ಸೊ ಫ್ರೀ ಏರನ್ನು ಕೂಡ ಬಿಟ್ಟು ನಾವು ಸ್ಟೈಲ್ ಮಾಡ್ಬೋದು, ಲೈಕ್ ಕುರ್ತಿಗಾಗಿರ್ಬೋದು, ಲೆಹಂಗಾ, ಸ್ಯಾರಿಗಾಗಿರ್ಬೋದು, ಅಥವಾ ಕೆಲವರು ಜೀನ್ಸ್ಗೂ ಕೂಡ ಇದು ಮಾಡ್ತಾರೆ. ಸೊ ನಾವು ಯಾವ ರೀತಿ ನಮ್ಮ ಫೇಸಿಗೆ ಯಾವ ರೀತಿ ಹೇರ್ ಸ್ಟೈಲ್ ಸೂಟ್ ಆಗುತ್ತೆ ನೋಡಿ, ಆ ರೀತಿ ನಾವು ನಮ್ಮ ಯೂಶಲಿ ನಮ್ಮ ಅಟ್ಟೈರ್ ಏನಿರುತ್ತೆ ಅಂದರೆ ನಾವು ಏನು ಡ್ರೆಸ್ಸಿಂಗ್ನ ಅವತ್ತು ವೇರ್ ಮಾಡಿರ್ತೀವಿ, ಸೊ ಅದಕ್ಕೆ ನಾವು ಏನೋ ಸ್ಟೈಲ್ ಮಾಡ್ಬೋದು. ಸೊ ಈ ರೀತಿ ನಾನು ಆಲ್ಮೋಸ್ಟು ಏನೋ ಫ್ರಂಟ್ ಪಫ್ ಹಾಕ್ಬಿಟ್ಟು ಫ್ರೀ ಏರ್ ಬಿಟ್ಬಿಟ್ಟು ಕೂಡ ಸ್ಟೈಲ್ ಮಾಡ್ತಾ ಇರ್ತೀನಿ. ಅದ್ರ ಜೊತೆಲಿ ಈಗ ಏನಾದರೂ ಕಾಲೇಜಿಗೆ ಹೋಗೋರು ಅಥವಾ ಆಫೀಸ್ಗೆ ಹೋಗೋರು ಅವ್ರು ಏನು ಮಾಡಬೇಕು ಅಂದರೆ ಫ್ರೀ ಏರ್ ಬಿಡೋದಕ್ಕೆ ಇಷ್ಟ ಇದ್ದರೆ ಅವರು ಕೂಡ ಫ್ರೀ ಏರ್ ಬಿಡ್ಬೋದು. ಅಂದರೆ ತುಂಬ ಶಾರ್ಟ್ ಏರ್ ಇರೋರು ಮೇಂಟೈನ್ ಮಾಡ್ತೀನಿ ಅನ್ನೋರು ಬಿಡ್ಬೋದು. ಈವನ್ ಲಾಂಗ್ ಏರ್ ಇರೋರು ಕೂಡ ತುಂಬ ಜನ ಮೇಂಟೈನ್ ಮಾಡ್ತಾರೆ, ಐ ನೋ ದಟ್. ಬಟ್ ಅದು ನಿಮ್ಮ ಕಂಫರ್ಟ್ ಝೋನ್. ಅದ್ರ ಜೊತೆಲಿ ನಾವು ಏನು ಮಾಡಬೇಕು ಅಂತಂದರೆ, ಈಗ ತುಂಬ ಫ್ರೀ ಏರನ್ನು ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರು
ಈ ರೀತಿ ಫ್ರಂಟ್ ಪಫನ್ನು ಹಾಕ್ಬಿಟ್ಟು ಏನು ಬ್ಯಾಕ್ ಸೈಡ್ ನಾವು ಒಂದು ಪೋನಿ ಹಾಕ್ಬಿಟ್ರೆ ತುಂಬ ಅಂದರೆ ತುಂಬ ಎಲಿಗೆಂಟಾಗಿ ಕ್ಯೂಟಾಗಿ ಕಾಣುತ್ತೆ. ನಾನು ಆಲ್ಮೋಸ್ಟ್ ತುಂಬ ಈ ಥರ ಹಾಕ್ತಾ ಇರ್ತೀನಿ. ಲೈಕ್ ಈ ಥರ ಸಿಂಪಲ್ ಕುರ್ತಿಗಳಿಗೆ ಅಥವಾ ಜೀನ್ಸ್ಗಳಿಗೆ, ಜೀನ್ಸ್ ಟಾಪ್ಸ್ಗಳಿಗೆ ಈ ರೀತಿ ಫ್ರಂಟ್ ಪಫನ್ನು ಹಾಕ್ಬಿಟ್ಟು ಹಿಂದೆ ಜಸ್ಟ್ ಒಂದು ಟೈ ಮಾಡ್ತೀನಿ, ಅಂದರೆ ಒಂದು ಪೋನಿ ಹಾಕ್ಬಿಡ್ತೀನಿ, ಅಂದರೆ ಒಂದು ಜುಟ್ಟು ಹಾಕ್ಬಿಡ್ತೀನಿ. ಸೊ ಆ ಥರ ಹಾಕ್ಬಿಟ್ಟು ಜಸ್ಟ್ ನೀವು ಫ್ರಂಟ್ ಬೇಬಿ ಏರ್ಸ್ ಏನಿರುತ್ತೆ ಅದನ್ನು ನೀವು ಫ್ರಂಟಲ್ಲಿ ಬಿಟ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಮಸ್ಟ್ ಟ್ರೈ ಇದನ್ನು ಕೂಡ. ಸೊ ಇವಾಗ ತೋರಿಸ್ತಾ ಇರುವಂಥ ಹೇರ್ ಸ್ಟೈಲ್ ಬಂದುಬಿಟ್ಟು ಲಾಸ್ಟ್ ಹೇರ್ ಸ್ಟೈಲ್. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ತುಂಬ ಜನ ಟ್ರೈ ಮಾಡಿರ್ತಾರೆ ಇದನ್ನು ಅನ್ಕೊತೀನಿ. ಸೊ ನಾನೇನು ಪಫ್ ಹಾಕಿದ್ದೆ ಅಲ್ವಾ, ಸೊ ಅದೇ ಪಫನ್ನೇ ನಾನು ಇಲ್ಲಿ ಯೂಸ್ ಮಾಡಿಕೊಂಡು ಬ್ಯಾಕ್ ಸೈಡ್ ನಾನು ಸಾಗರ ಜಡೆ ಅಂತ ಕರೀತಾರೆ ಇದನ್ನು, ಅಥವಾ ಸ್ಟೆಪ್ ಜಡೆ ಅಂತ ಕರೀತಾರೆ. ಸೊ ನನಗೆ ಗೊತ್ತಿರೋದು ಈ ಎರಡು, ಸೊ ಇದನ್ನು ಹೇಳ್ತಾ ಇದ್ದೀನಿ. ಸೊ ಈ ರೀತಿ ನಾವು ಫ್ರಂಟ್ ಪಫನ್ನು ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ಈ ರೀತಿ ಸ್ವಲ್ಪನೇ ಎರಡೂ ಸೈಡು ಕೂದಲನ್ನು ತೊಗೊಂಡು ನಾವು ಜಡೆ ಎಣ್ಕೊಂಡು ಹೋದರೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯೂಶ್ವಲಿ ಹೇರ್ ಸ್ಟೈಲ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನಾನು ತುಂಬ ಜನರಿಗೆ ಹಾಕ್ತೀನಿ. ಇವತ್ತು ಒಂದು ಸ್ವಲ್ಪ ಫ್ರಂಟಲ್ಲಿ ಅಂದರೆ ಲೈಕ್ ಫಸ್ಟ್ ಸ್ಟೆಪ್ಪಲ್ಲಿ ಏನು ನಾನು ಪ್ಲೇಟ್ಸ್ ಹಾಕಿದ್ದೀನಲ್ವ ಅದೊಂದು ಸ್ವಲ್ಪ ಸೈಡಿಗೆ ಹೋಗಿದೆ ಅಷ್ಟೇ. ಬಟ್ ನಾನು ನಿಜವಾಗ್ಲೂ ಇದನ್ನು ತುಂಬ ಹಾಕ್ತಾ ಇರ್ತೀನಿ. ಈವನ್ ನನ್ನ ಕಾಮಲ್ಲೂ ಕೂಡ ನಾನು ಹಾಕಿದಾಗ ನನ್ನ ಫ್ರೆಂಡ್ ಕಾವ್ಯ ಅಂತ ಅವಳು ನಾನು ತುಂಬ ಅಪ್ರಿಷಿಯೇಟ್ ಮಾಡೋಳು, ಒಬ್ಬಳೇ ಸಾಗರ ಜಡೆ ಚೆನ್ನಾಗಿ ಹಾಕ್ಕೊಂಡಿದ್ಯಾ ಅಂತ ಹೇಳಿಬಿಟ್ಟು. ಈ ರೀತಿ ನಾನೇನು ಐಡಿಯಾ ಕೊಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ಅಲ್ವಾ, ಸೊ ಈ ರೀತಿ ನೀವು ಐಡಿಯಾನ ಫಾಲೋ ಮಾಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ತುಂಬ ಎಲಿಗೆಂಟ್ ಆಗಿರುತ್ತೆ. ಈ ಒಂದು ಹೇರ್ ಸ್ಟೈಲ್ ಕೂಡ ಅಷ್ಟೇ, ನೀವು ಡ್ರೆಸ್ಗಳಿಗೆ ಹಾಕ್ಬೋದು, ಕುರ್ತಿಗಳಿಗೆ ಹಾಕಿರ್ಬೋದು, ಅಥವಾ ಏನೋ ಸೆಟ್ಸ್ಗಳಿಗೆ ಹಾಕೋಬೋದು. ಆ್ಯಂಡ್ ಆಲ್ಸೋ ಈವನ್ ಕೆಲವರು ಇದನ್ನು ಜೀನ್ಸ್ ಅಟೈರ್ಗೂ ಕೂಡ ಟ್ರೈ ಮಾಡ್ತಾರೆ, ಅದು ಕೂಡ ಸಖತ್ ಪ್ರಿಟಿಯಾಗಿ ಕಾಣುತ್ತೆ. ನೋಡಿ ಮಸ್ಟ್ ಟ್ರೈ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಹೇರ್ ಸ್ಟೈಲ್. ಆ್ಯಸ್ ಐ ಟೋಲ್ಡ್ ಅರ್ಲಿಯರ್, ನಾನಿವತ್ತು ತೋರಿಸಿರುವಂತಹ ಹೇರ್ ಸ್ಟೈಲ್ ತುಂಬ ಸಿಂಪಲ್ ಹೇರ್ ಸ್ಟೈಲ್, ಎಲ್ಲರೂ ಕೂಡ ಈಸಿಯಾಗಿ ಏನೋ ಟ್ರೈ ಮಾಡಬಹುದಾದಂತಹ ಹೇರ್ ಸ್ಟೈಲ್ಗಳನ್ನು ನಾನು ಇವತ್ತು ತೋರಿಸಿದ್ದೀನಿ. ನನಗೆ ತುಂಬ ಇಷ್ಟ ಆಗಿರುವಂತಹ ಪರ್ಸ್ನಲ್ ಫೇವ್ರೇಟ್ ಹೇರ್ ಸ್ಟೈಲ್ಗಳನ್ನು ತೋರಿಸಿದ್ದೀನಿ. ಸೊ ಎಸ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ನನ್ನ ವಿಡಿಯೋಗೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ನಿಮ್ಮೆಲ್ಲರನ್ನ ಎಂಟರ್ಟೈನ್ ಮಾಡೋಕ್ಕೆ ನಾನು ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್, ಸಿ ಯು.